ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಾಮಾನ್ಯವಾಗಿ ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಲೌಕಿಕ ಜೀವನಕ್ಕೆ ಮಾತ್ರ ಮನಸ್ಸನ್ನು ಕೊಡದೆ ಆಧ್ಯಾತ್ಮಿಕಕ್ಕೂ ಹಾಗೂ ಇತರ ವಿಚಾರಗಳ ಕುರಿತು ಕೂಡ ಚಿಂತನೆಯನ್ನು ನಡೆಸಬೇಕಾದ್ದು ಅದು ಅನಿವಾರ್ಯವೆನಿಸುತ್ತದೆ. ಕೆಲವರಿಗೆ ಅನ್ನಿಸಬಹುದು ಆ ವಿಚಾರಗಳು ನಮಗೆ ಯಾಕೆ ಅಂತ. ಆದರೆ ಮನುಷ್ಯ ಅಂತ ಹುಟ್ಟಿದ ಮೇಲೆ ಅವನಿಗೆ ಅಂತಹ ಚಿಂತನೆಗಳು ಇಲ್ಲದೆ ಇದ್ದರೆ, ಆ ಬಗ್ಗೆ ಆತ ಚಿಂತನೆಯನ್ನು ನಡೆಸದೇ ಇದ್ದರೆ ಆತ ಮನುಷ್ಯನ ಅನ್ನಿಸಿಕೊಳ್ಳಿಕ್ಕೆ ಅನರ್ಹನಾಗ್ತಾನೆ. ಅದಕ್ಕಾಗಿ ನಾವು ಯಾವುದಾದರೂ ಒಂದು ತುಂಬಿದ ಸಭೆಯಲ್ಲಿ ಮನುಷ್ಯನೆಂದರೆ ಯಾರು ಎಂಬಂಥ ಪ್ರಶ್ನೆಯನ್ನು ನಾವು ಕೇಳಿತುಂತಾದರೆ, ಆ ಪ್ರಶ್ನೆಯನ್ನು ಮುಂದಿಟ್ಟಿತುಂತಾದರೆ ಆ ಸಭಾಸದರಲ್ಲಿ ಒಂದು ರೀತಿಯಾದಂತಹ ಅನೇಕ ಭಾವನೆಗಳು ಅಲ್ಲಿ ವ್ಯಕ್ತಪಡಿಸುವಂಥದ್ದು ಸಹಜ. ಹಾಗಾದರೆ ಮನುಷ್ಯನೆಂದರೆ ಯಾರು, ಈ ವಿಚಾರವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಯಾರು ಮನುಷ್ಯ ಅಂತೇಳಿ ಒಂದು ಸಭೆಯಲ್ಲಿ ಈ ಪ್ರಶ್ನೆಯನ್ನು ಇಟ್ಟಿತುಂತಾದರೆ ಅದು ಅಲ್ಲಿ ಅಪ್ರಸ್ತುತ ಅನ್ನಿಸಿಕೊಳ್ಳಬಹುದು. ಹಾಗೆ ಅದು ಆಶ್ಚರ್ಯಕ್ಕೂ ಕಾರಣವಾಗಬಹುದು, ಹಾಗೆಯೇ ಅದು ಹಾಸ್ಯಾಸ್ಪದವೂ ಆಗ್ಬೋದು. ಯಾಕಂದರೆ ನಾವು ಮನುಷ್ಯರಂದರೆ ಮೂಗು, ಕಣ್ಣು, ಕಿವಿ, ಕೈ, ಕಾಲು ಇತ್ಯಾದಿಗಳೆಲ್ಲವೂ ಇದ್ದವನನ್ನು ನಾವು ಮನುಷ್ಯ ಅಂತ ಗುರುತಿಸ್ತೇವೆ. ಅದೇ ರೀತಿ ಪ್ರಾಣಿಗಳನ್ನು ಕೂಡ ಅಷ್ಟೇ. ಒಂದು ಜಿಂಕೆಯನ್ನು, ಹುಲಿಯನ್ನು, ಸಿಂಹವನ್ನು ಅಥವಾ ಯಾವುದೇ ಒಂದು ಹಸುವನ್ನು ನಾವು ಗುರುತಿಸಬೇಕಾದ್ರೆ ಅವುಗಳ ರೂಪದಿಂದ ಇದು ಹಸು, ಜಿಂಕೆ, ಮನುಷ್ಯ ಅಂತ ಗುರುತಿಸುವಂಥದ್ದು. ಹಾಗಿರುವಾಗ ಮನುಷ್ಯರೆಂದರೆ ಯಾರು ಅಂತ ನಾವು ಕೇಳಿದರೆ ಅಲ್ಲಿ ಒಂದು ರೀತಿಯಾದಂಥ ಅಪ್ರಸ್ತುತವಾದಂತಹ ವಾತಾವರಣ ಅಲ್ಲಿ ಜನರಲ್ಲಿ ನಿರ್ಮಾಣ ಆಗುತ್ತದೆ. ಆಶ್ಚರ್ಯ ಎನಿಸಲೂಬಹುದು, ಹಾಸ್ಯಾಸ್ಪದವೂ ಆಗಬಹುದು. ಆದರೆ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಅದರ ಬಗ್ಗೆ ಹೆಚ್ಚಿನದಾದಂಥ ವಿಮರ್ಶೆಯನ್ನು ನಾವು ಮಾಡಲಿಕ್ಕೆ ಹೋದರೆ ಆ ಮನುಷ್ಯ ಅಂತ ಹೇಳುವುದರಲ್ಲಿ ಬಹಳ ವ್ಯತ್ಯಾಸವನ್ನು ಕಾಣ್ಬೋದು. ಅಥವಾ ಇಂತಹ ಗುಣವುಳ್ಳವನನ್ನು ನಾವು ಮನುಷ್ಯ ಅಂತ ನಾವು ಗುರುತಿಸಲಿಕ್ಕೆ ಸಾಧ್ಯ ಉಂಟು. ಹಾಗಾದರೆ ಇಂದಿನ ಈ ಪ್ರವಚನದಲ್ಲಿ ಆ ಮನುಷ್ಯ ಅಂತ ಹೇಳುವಂಥ ಅರ್ಹತೆಯನ್ನು ಪಡ್ಕೊಳ್ಬೇಕಾದ್ರೆ ಅಥವಾ ಮನುಷ್ಯ ಅಂತ ಕರೆಸಿಕೊಳ್ಬೇಕಾದ್ರೆ ಅವನಲ್ಲಿ ಯಾವ ಗುಣಗಳು ಇರಬೇಕು ಎಂಬುದನ್ನು ನಾವು ಇವತ್ತು ನೋಡುವುದಾದರೆ, ಸಾಮಾನ್ಯವಾಗಿ ಇಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವುದಾದರೆ, ಎರಡು ಕಾಲು, ಕಣ್ಣು, ಕಿವಿ ಎಲ್ಲ ಉಳ್ಳವನನ್ನು ಮನುಷ್ಯ ಅಂತ ನಾವು ತಿಳ್ಕೊಳ್ತೇವೆ. ಹಾಗೆಯೇ ಒಂದು ಮಗು ಹುಟ್ಟುತ್ತದೆ. ಮಗು ಹುಟ್ಟಿದ ಕೂಡಲೇ ಆ ಮಗುವನ್ನು ನಾವು ಮಗುವಂತಲೇ ಕರಿತೇವೆ ಹೊರತು ಅಲ್ಲಿ ಮನುಷ್ಯ ಅಂತ ಕರೆಯುವುದಿಲ್ಲ. ಆ ಮಗುವು ದೊಡ್ಡದಾದ ಮೇಲೆ ಅದನ್ನು ಪ್ರೌಢಾವಸ್ಥೆಗೆ ಬಂದಾಗ ಅದು ಹುಡುಗ ಅಥವಾ ಹುಡುಗಿ ಎಂಬುದಾಗಿ ನಾವು ಕರೆಯುವಂಥದ್ದು. ಇನ್ನೂ ದೊಡ್ಡದಾದ ಮೇಲೆ ಗಂಡಸು ಅಥವಾ ಹೆಂಗಸು, ಮತ್ತು ದೊಡ್ಡದಾದ ಮೇಲೆ ಪ್ರಬುದ್ಧರಾದ ಮೇಲೆ, ವಯಸ್ಸಾದ ಮೇಲೆ ಅಲ್ಲಿ ಮುದುಕ ಅಥವಾ ಮುದುಕಿ. ಇವೆಲ್ಲ ಅವಸ್ಥೆಯನ್ನು ಕಳೆದು ಅಲ್ಲಿ ಆತ ಮರಣವನ್ನು ಹೊಂದಿತುಂತಾದರೆ ಅಲ್ಲಿ ನಾವು ಹೆಣ ಅಂತ ಕರೆಯುವಂಥದ್ದು. ಅಲ್ಲಿ ಅದಕ್ಕೆ ಮತ್ತೆ ಬೆಲೆ ಅಂತಿಲ್ಲ. ಹಾಗಾದರೆ ಎಷ್ಟು ಅವಸ್ಥೆಗಳು ಬಂದಾಗಲೂ ಕೂಡ ನಾವು ಅಲ್ಲಿ ಮನುಷ್ಯ ಅಂತ ಹೇಳುವಂಥ ಶಬ್ದವನ್ನು ಅಲ್ಲಿ ಉಪಯೋಗ ಮಾಡುವುದಿಲ್ಲ. ಹಾಗಾದರೆ ಮನುಷ್ಯ ಅಂತ ಹೇಳುವಂಥ ಶಬ್ದವನ್ನು ನಾವು ಯಾವಾಗ ಉಪಯೋಗ ಮಾಡ್ತೇವೆ ಅಂದರೆ, ಮುಖ್ಯವಾಗಿ ಅದನ್ನು ನಾವು ಕರೆಯುವಂಥದ್ದು ವಿಶೇಷವಾದಂಥ ಅರ್ಥಗಳನ್ನು ಕೊಟ್ಟಾಗ. ಅಂದರೆ ಮನುಷ್ಯ ಎನ್ನುವ ಪದಕ್ಕೆ ವಿಶೇಷವಾದಂಥ ಅರ್ಥ ಯಾವ ಸಂದರ್ಭದಲ್ಲಿ ಯಾವಾಗ ಬರುತ್ತದೆ ಎಂಬುದನ್ನು ನಾವು ತಿಳ್ಕೊಳ್ಳುವುದಾದರೆ, ಆಕೃತಿ ಮಾತ್ರದಿಂದ ಯಾರೂ ಕೂಡ ಮನುಷ್ಯನಾಗಲಿಕ್ಕೆ ಸಾಧ್ಯವಿಲ್ಲ. ತನ್ನ ವಿವೇಕಕ್ಕೆ ಮಹತ್ವವನ್ನು ಕೊಡುವವನೇ ಅಲ್ಲಿ ಮನುಷ್ಯನೆನಿಸಿಕೊಳ್ತಾನೆ. ಕೇವಲ ಒಂದು ಆಕೃತಿಗೆ ಮಾತ್ರ ಅಲ್ಲಿ ನಾವು ಮಹತ್ವವನ್ನು ಕೊಡಲಿಕ್ಕೆ ಆಗುವುದಿಲ್ಲ. ಅವನಲ್ಲಿರುವಂಥ ಗುಣವಿಶೇಷವನ್ನು ಇದ್ದಾಗ ಮಾತ್ರ, ಮನುಷ್ಯತ್ವ ಅಂತ ಹೇಳುವಂಥದ್ದು ಇದ್ದಾಗ ಮಾತ್ರ ಅವನನ್ನು ಮನುಷ್ಯ ಅಂತ ನಾವು ಕರೆಯಬಹುದು. ಯಾಕಂದರೆ ಜನ್ಮಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಜನ್ಮ ಅಂತೇಳಿದರೆ ಅದು ಮಾನವ ಜನ್ಮ, ಮನುಷ್ಯ ಜನ್ಮ ಅಂತ ಕರಿತೇವೆ. ಅಂದರೆ ಯಾಕೆ ಮನುಷ್ಯನಲ್ಲಿ ಆ ವಿಶೇಷವಾದಂತಹ ಒಂದು ಮಹತ್ವವನ್ನು ಕೊಟ್ಟದ್ದು ಅಂದರೆ, ಆ ಮನುಷ್ಯನಿಗೆ ಮುಖ್ಯವಾಗಿ ಮಾತನಾಡಲಿಕ್ಕೆ ಬರ್ತದೆ, ಯೋಚಿಸುವಂಥ ಶಕ್ತಿ ಇದೆ. ಯಾವುದಾದ್ರೂ ಒಂದು ಹುಟ್ಟಿದಂತಹ ಜೀವಿಯು ನಾಳೆಗೆ ಬೇಕು, ತನ್ನ ಮುಂದಿನ ಪೀಳಿಗೆಗೆ ಬೇಕು, ಕೀರ್ತಿ ಬೇಕು ಇತ್ಯಾದಿಗಳೆಲ್ಲವನ್ನು ಚಿಂತನೆ ಮಾಡಲಿಕ್ಕೆ ಶಕ್ಯವಾಗಿರುವಂಥದ್ದು ಮತ್ತು ಅದನ್ನು ಮಾಡಲಿಕ್ಕೆ ಸಮರ್ಥವಾಗಿರುವಂಥದ್ದು ಅದು ಮನುಷ್ಯ ಜನ್ಮದಲ್ಲಿ ಹುಟ್ಟಿದಾಗ ಮಾತ್ರ. ಯಾಕೆ ಇದನ್ನು ದೇವರು ಮನುಷ್ಯನಿಗೆ ಕೊಟ್ಟರು ಅಂದರೆ, ಜನ್ಮಗಳು ಅನೇಕ ಕಳೆದು ಅವುಗಳಲ್ಲಿ ನಾನಾ ರೀತಿಯಾದಂತಹ ಒಳಿತು ಕೆಡುಕುಗಳನ್ನು ಅನುಭವಿಸುತ್ತಾ ಜ್ಞಾನದ ಕೊನೆಯ ಹಂತದಲ್ಲಿ ಆತ ಮನುಷ್ಯನಾಗಿ ಹುಟ್ಟುವಂಥದ್ದು.
ಅವನಿಗೆ ಈ ಹುಟ್ಟು ಮತ್ತು ಮರಣ ಅಂತೇಳುವಂಥ ಚಕ್ರದಿಂದ ತಪ್ಪಿಸಿಕೊಳ್ಳಿಕ್ಕೆ ಕೊನೆಯ ಅವಕಾಶ ಅಂತ ಹೇಳುವಂಥದ್ದು ಬರುವಂಥದ್ದೇ ಆ ಮನುಷ್ಯ ಜನ್ಮದಲ್ಲಿ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಹಾಗೆ ಈ ಮನುಷ್ಯ ಅಂತ ಹೇಳುವಂದಾಗ ನಾವು ಪ್ರಾಣಿಗಳಂತೆ ಸಾಮಾನ್ಯವಾದಂತಹ ಜೀವನವನ್ನು ನಡೆಸುವುದು ಅಲ್ಲಿ ಒಳ್ಳೆಯದಲ್ಲ. ಯಾಕಂದರೆ ಅಲ್ಲಿ ಹುಟ್ಟಿದಂಥ ಒಂದು ಕ್ರಿಮಿ ಕೀಟ ಮರ ಗಿಡ ಯಾವುದೇ ಜೀವಿಯಾದರೂ ಕೂಡ ಅವುಗಳು ಹುಟ್ಟುತ್ತವೆ, ಬೆಳೆಯುತ್ತವೆ, ಸಾಯುತ್ತವೆ, ತನ್ನ ಸಂತಾನವನ್ನು ಅಭಿವೃದ್ಧಿಪಡಿಸಿಕೊಳ್ಳುತ್ತವೆ. ಯಾವುದೂ ಕೂಡ ತನ್ನ ಸಂತಾನ ಅಲ್ಲಿ ನಾಶ ಆಯಿತು ಅಂತ ಹೇಳುವಂಥದ್ದು ಇಲ್ಲ. ಈ ಪ್ರಕೃತಿಯಲ್ಲಿ ಅದು ನಿರಂತರವಾಗಿ ಸೃಷ್ಟಿಸಲ್ಪಡ್ತದೆ. ಹಾಗಾದರೆ ಈ ಸಂಸಾರ ಚಕ್ರದಿಂದ ತಪ್ಪಿಸಿಕೊಳ್ಳಿಕ್ಕೆ ಒಂದು ಉತ್ತಮವಾದಂಥ ಅವಕಾಶ ಅಂತ ಹೇಳುವಂಥದ್ದು ಅದು ಮನುಷ್ಯ ಜನ್ಮದಲ್ಲಿ ಮಾತ್ರ. ಆ ಮನುಷ್ಯ ಜನ್ಮ ಅಂತ ಹೇಳುವುದಕ್ಕೆ ಆತ ಅರ್ಹನಾಗಬೇಕು. ಹೇಗೆ ಅರ್ಹನಾಗ್ತಾನೆ ಅಂದರೆ ಪರಮಾಪ್ತನ ಪ್ರಾಪ್ತಿಯ ಜನ್ಮಜಾತ ಅಧಿಕಾರಿಯಾಗಿರುವವನನ್ನೇ ಅಲ್ಲಿ ಮನುಷ್ಯನೆಂದು ಕರೆಯುತ್ತಾರೆ. ಅಂದರೆ ಏನಿದರ ಅರ್ಥ? ಪರಮಾಪ್ತ ಪ್ರಾಪ್ತಿ ಅಂದರೆ ಈ ಜೀವ ಅಂತ ಹೇಳುವಂಥದ್ದು ಅಥವಾ ಈ ಆತ್ಮ ಅಂತ ಹೇಳುವಂಥದ್ದು ಎಲ್ಲಿಂದ ಬಂತು ಅಂದರೆ ಆ ಭಗವಂತನಿಂದ ಬಂತು. ಮತ್ತೆ ಪುನಃ ಅದು ಭಗವಂತನಲ್ಲೇ ಹೋಗಿ ಸೇರುವಂಥದ್ದು. ಅದು ನಮ್ಮ ಈ ಜೀವನ ಮತ್ತು ಮರಣ ಚಕ್ರದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ಈ ಜೀವ ಅಂತೇಳುವಂಥದ್ದು ಜ್ಯೋತಿ ಅಂತೇಳುವಂಥದ್ದು ಎಲ್ಲಿಂದ ಬಂತು ಅಲ್ಲಿಗೆ ಹೋಗಿ ಸೇರಿಕೊಳ್ಬೇಕು. ಅದು ಮನುಷ್ಯ ಜನ್ಮ ಪಡ್ಕೊಂಡಾಗ ಅದು ಹೋಗಿ ಅಲ್ಲಿ ಸೇರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಬೇಕಾದಂತಹ ಸಾಧನೆಯನ್ನು ನಾವು ಮಾಡಬೇಕು. ಈ ರೀತಿಯಾದಂತಹ ಸಾಧನೆಯಲ್ಲಿ ಉಪಕ್ರಮಿಸುವವನು, ಮುಂದುವರಿಯುವವನು ಅವನೇ ಮನುಷ್ಯ ಅಂತ ಹೇಳ್ಕೊಳ್ತಾನೆ. ಅದಕ್ಕೋಸ್ಕರ ಮನುಷ್ಯ ಜನ್ಮ ಸಾಫಲ್ಯಂ ಕೇವಲ ಧರ್ಮ ಸೇವನಂ ಅಂತ ಹೇಳಿದ್ದಾರೆ. ಈ ಮನುಷ್ಯ ಜನ್ಮ ಅದೊಂದು ಸಾಫಲ್ಯತೆಯನ್ನು ಪಡಿಬೇಕಾದರೆ ಆತ ಆತ್ಮನಾಗಿರಬೇಕು, ಧರ್ಮವನ್ನು ಅನುಸರಿಸುವವನಾಗಿರಬೇಕು. ಯಾಕಂದರೆ ನಮ್ಮ ಹಿರಿಯರಿಂದಲೂ ಋಷಿಮುನಿಗಳಿಂದಲೂ ಹಿಂದಿನಿಂದಲೂ ಒಂದು ಧರ್ಮವನ್ನು ಹೇಗೆ ಆಚರಣೆ ಮಾಡಬೇಕು ಅಂತ ನಮಗೆ ತಲತಲಾಂತರದಿಂದ ನಾವು ಅದನ್ನು ಕೇಳಿದ್ದೇವೆ, ಕಲಿತಿದ್ದೇವೆ, ನೋಡ್ತಾ ಇದ್ದೇವೆ. ಅದನ್ನು ಅನುಸರಿಸುವುದು ಮಾತ್ರ ನಮ್ಮ ಕರ್ತವ್ಯವಾಗಿರುತ್ತದೆ. ಈ ರೀತಿ ಅದನ್ನು ಅನುಸರಿಸಿದವ ಮನುಷ್ಯನೆನಿಸಿಕೊಳ್ಳುತ್ತಾನೆ. ಹಾಗೆ ಧರ್ಮಾಚರಣೆಯು ಯಥಾವತ್ತಾಗಿ ಆಚರಿಸಲ್ಪಡುವವನನ್ನು ಮಾತ್ರ ಮನುಷ್ಯನೆಂದು ಕರೆಯಲ್ಪಡುವುದು. ಮನುಷ್ಯ ಧರ್ಮ ಆಚರಣೆಯನ್ನು ಮಾಡಬೇಕಾದರೆ, ದೈವತ್ವವನ್ನು ಅರಿಯಬೇಕಾದರೆ ನಮ್ಮ ಜನ್ಮವನ್ನು ಮತ್ತು ಅದರ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಬೇಕು. ನೋಡಿ, ಇದು ಬಹಳ ಮುಖ್ಯವಾದ ವಿಚಾರ. ನಾವು ಹೆಚ್ಚಿನವರು ಈ ಒಂದು ಜನ್ಮವನ್ನು ಪಡಿತೇವೆ. ಜನ್ಮವನ್ನು ಪಡೆದ ಕೂಡಲೇ ಈ ಜನ್ಮ ನನಗೆ ಏಕೆ ಬಂತು? ಮನುಷ್ಯ ಜನ್ಮ ಅಂತ ಹೇಳುವಂಥದ್ದು ದುರ್ಲಭ, ಯಾರಿಗೂ ಬರಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಸುತ್ತಮುತ್ತ ಅನೇಕ ಪ್ರಾಣಿಗಳಿದ್ದಾವೆ, ಅವುಗಳಿಗೆ ಯಾಕೆ ಮನುಷ್ಯ ಜನ್ಮ ಬರಲಿಲ್ಲ? ಈ ರೀತಿಯಾದಂಥ ಚಿಂತನೆಯನ್ನು ನಾವು ಮಾಡಲಿಕ್ಕೇ ಹೋಗುವುದಿಲ್ಲ. ಹಾಗಾದರೆ ಈ ನಾವು ಧಾರ್ಮಿಕರಾಗುವ ಮುಂಚೆ ಅಥವಾ ಮನುಷ್ಯರಾಗುವ ಮುಂಚೆ ಈ ವಿಚಾರವನ್ನು ನಾವು ಮನಸ್ಸಿನಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅಂದರೆ ಈ ದೈವತ್ವವನ್ನು ಅರಿಯಬೇಕಾದರೆ, ಈ ಧರ್ಮವನ್ನು ಅನುಸರಿಸಬೇಕಾದರೆ ಜನ್ಮವನ್ನು ಮತ್ತು ಅದರ ಹಿನ್ನೆಲೆಯನ್ನು, ಯಾಕೆ ನನಗೆ ಈ ಜನ್ಮ ಬಂತು, ಅದರ ಹಿನ್ನೆಲೆ ಏನು? ಅಂದರೆ ಮನುಷ್ಯ ಜನ್ಮ ಪಡಿಬೇಕಾದರೆ ಅವ ಹಿಂದಿನ ಜನ್ಮದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿ ಮತ್ತೆ ಮನುಷ್ಯ ಜನ್ಮ ಪಡೆಯುವಂಥದ್ದು. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಮತ್ತೆ ಪುನಃ ಈ ಜನ್ಮದಲ್ಲಿ ನಾವು ಕೆಟ್ಟ ಕಾರ್ಯಗಳನ್ನು ಮಾಡಿ ಮತ್ತೆ ಪುನಃ ಅಂತಹ ಒಂದು ಹೀನ ಜನ್ಮಕ್ಕೆ ನಾವು ಮತ್ತೆ ಪುನಃ ಹೋಗುವಂಥದ್ದು ಕಾರ್ಯವನ್ನು ಮಾಡಬಾರ್ದು. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಇದಕ್ಕೂ ಮುಂಚಿತವಾಗಿ ನಾನು ಯಾರು, ಮನುಷ್ಯನಾಗಿ ಹೇಗೆ ಹುಟ್ಟಿದ್ದು, ಹೇಗೆ ಏಕೆ ಹುಟ್ಟಿದೆ ಎಂಬ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿಕೊಳ್ಬೇಕು. ಇದು ಬಹಳ ಕಷ್ಟ. ನಾನು ಯಾರು ಅಂತ ಹೇಳಿದರೆ ಏನು ಅಂತ ಹೇಳುವಂಥದ್ದು, ಇದು ಒಂದು ರೀತಿಯಾದಂಥ ಜಿಜ್ಞಾಸೆಗೆ ಕಾರಣ ಆಗ್ತದೆ. ನಾನು ಯಾರು ಅಂತ ನಾವು ಜಿಜ್ಞಾಸೆಯನ್ನು ಮಾಡುವುದಾದರೆ ಇಂತಹ ತಂದೆಯ ಮಗನೋ, ಇಂತಹ ತಾಯಿಯ ಮಗನೋ, ಅಥವಾ ಇಂಥ ವಾತಾವರಣದಲ್ಲಿ ಬೆಳೆದವ, ಇಂಥ ದೇಶದವ, ಗ್ರಾಮದವ, ಅದೆಲ್ಲವನ್ನು ಹೇಳ್ಬೋದು. ಆದರೆ ಮೂಲತಃ ನಾನು ಅಂತ ಹೇಳುವಂಥದ್ದು ಇಲ್ಲಿ ದೇಹವನ್ನು ಉದ್ದೇಶಿಸಿ ಹೇಳುವಂಥ ಮಾತಲ್ಲ, ಆತ್ಮವನ್ನು ಉದ್ದೇಶಿಸಿ ಹೇಳುವಂಥ ಮಾತು. ಹಾಗಾದರೆ ಈ ಆತ್ಮ ಅಂತ ಹೇಳುವಂಥದ್ದು ಯಾವುದು? ಆ ಆತ್ಮಕ್ಕೆ ಬಂಧನವಾದಂತಹ ಪಾಪ ಪುಣ್ಯಗಳು ಯಾವುವು? ಪುಣ್ಯ ಇದ್ದರೆ ಅದಕ್ಕೆ ನಾನು ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಸುಕೃತ ಫಲಗಳು ಏನಿರ್ಬೋದು, ಅಥವಾ ದುಷ್ಕೃತ್ಯದ ಫಲಗಳು ಏನಿರ್ಬೋದು. ನಮಗೆ ಕೆಟ್ಟದಾಗಬೇಕಾದ್ರೆ ಹಿಂದಿನ ಜನ್ಮದ ಒಂದು ದುಷ್ಕೃತ್ಯದ ಫಲವೇ ಕಾರಣ, ಒಳ್ಳೆಯದಾಗಬೇಕಾದ್ರೂ ನಾವು ಮಾಡಿದಂಥ ಪುಣ್ಯ ಫಲವೇ ಕಾರಣ. ಈ ರೀತಿಯಾದಂತಹ ಚಿಂತನೆಯನ್ನು ನಾವು ಮಾಡುವಂಥದ್ದು ಇಲ್ಲಿ ಸಕಾಲಿಕವಾಗ್ತದೆ. ಹಾಗಾಗಿ ಇದಕ್ಕೆ ಉತ್ತರವನ್ನು ನಾವು ಹುಡುಕಿಕೊಳ್ಳಬೇಕು. ಇದೆಲ್ಲದರ ಅರಿವಿಲ್ಲದೆ ನಾವು ಜೀವನದ ಉದ್ದೇಶವೇನು ಎನ್ನುವುದರ ಬಗ್ಗೆ ಸರಿಯಾದ
ಎಂದು ಪರಿಜ್ಞಾನ ಅಂತ ಹೇಳುವಂಥದ್ದು ಇಲ್ಲದೇ ಇದ್ದಾಗ ಮನುಷ್ಯನಾಗಿ ಇರಲಿಕ್ಕೆ ಸಾಧ್ಯವಿಲ್ಲ. ಸಾಮಾನ್ಯ ಪ್ರಾಣಿಗೂ ಮನುಷ್ಯನಿಗೂ ಅಲ್ಲಿ ವ್ಯತ್ಯಾಸ ಅಂತ ಕಾಣುವುದಿಲ್ಲ. ವ್ಯತ್ಯಾಸ ಅಂತ ಹೇಳುವಂಥದ್ದು ರೂಪದಲ್ಲಿ ಮಾತ್ರ ಇರ್ತದೆ. ಅದಕ್ಕಾಗಿ ನಾವು ಈ ರೀತಿಯಾದಂಥ ಚಿಂತನೆಯನ್ನು ಮೊದಲು ಮಾಡಿಕೊಳ್ಬೇಕು. ಹಿಂದಿನ ಜನ್ಮದಲ್ಲಿ ಎಷ್ಟು ಕಷ್ಟಪಟ್ಟಿದ್ದೆ, ಈಗ ನಾವು ಯಾವ ಒಳ್ಳೆಯದು ಮಾಡಿದ್ದರಿಂದ ಮನುಷ್ಯನಾಗಿ ಹುಟ್ಟಿದ್ದೇನೆ, ಇನ್ನು ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾನು ಮಾಡಬೇಕಾದ ಮುಖ್ಯವಾದಂಥ ಕರ್ತವ್ಯ ಏನು ಎಂಬುದಂಥ ಜ್ಞಾನ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಮೊದಲು ಸರಿಯಾಗಿ ಇರಬೇಕು. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಮನುಷ್ಯನಾಗಿ ಇರಲು ಮನುಷ್ಯ ಅಂತ ಕರೆಯಲ್ಪಡುವವನು ಮೇಲಿನ ವಿಷಯಗಳ ಕುರಿತು ಸರಿಯಾದ ಜ್ಞಾನವು ಇಲ್ಲದೆ ಇದ್ದಾಗ ಅಂತಹವನು ಮಾಡುವ ಯಾವುದೇ ರೀತಿಯಾದಂಥ ಪೂಜೆಗಳಾಗಲಿ ಸಾಧನೆಗಳಾಗಲಿ ಅದು ಯಾಂತ್ರಿಕವಾಗುತ್ತದೆ. ಇದು ಕೂಡ ಬಹಳ ಮುಖ್ಯ. ನಾವು ನೋಡ್ತೇವೆ ಪೂಜೆ ಪುನಸ್ಕಾರಗಳನ್ನು ಮಾಡುವವರು, ದಾನದ ಮಾದಿಗಳನ್ನು ಮಾಡುವವರು, ಆದರೆ ಈ ರೀತಿಯಾದಂಥ ಚಿಂತನೆ ಅವರಲ್ಲಿ ಮೊದಲೇ ಇಲ್ಲದೆ ಯಾರೋ ಹೇಳಿದ್ರಂತ ದಾನ ಮಾಡುವುದು, ಯಾರೋ ನಿನಗೆ ಕಷ್ಟ ಬಂತು ನೀವು ದೇವರನ್ನು ಪ್ರಾರ್ಥನೆ ಮಾಡು ಅಂತ ಹೇಳುವಾಗ ಪ್ರಾರ್ಥನೆಯನ್ನು ಮಾಡುವಂಥದ್ದು, ಇವೆಲ್ಲವೂ ಕೂಡ ಒಂದು ಸ್ವಾರ್ಥವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾಡುವಂಥ ಕರ್ಮ ಆಗ್ತದೆ. ಅದಕ್ಕೋಸ್ಕರ ನಿಸ್ವಾರ್ಥದಿಂದ ಯಾಂತ್ರಿಕ ರಹಿತವಾಗಿ ಮಾಡುವಂಥದ್ದು, ಭಕ್ತಿಪೂರ್ವಕವಾಗಿ ಮಾಡುವಂಥ ಪೂಜೆ ಪುನಸ್ಕಾರಗಳು ಅದು ನಮಗೆ ಮತ್ತೆ ಮನುಷ್ಯ ಅಂತ ಅನ್ನಿಸಲ್ಪಡುವುದಕ್ಕೂ ಭಗವಂತನನ್ನು ಸೇರುವುದಕ್ಕೂ ಅದು ಸಾಧನೆ ಆಗುತ್ತದೆ. ಇಲ್ಲದಿದ್ದರೆ ನಾವು ಮಾಡುವ ಈ ಯಾವ ಪೂಜೆ ಪುನಸ್ಕಾರಗಳಾಗಲಿ ಅವು ಯಾವುದೂ ಕೂಡ ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಮನಸ್ಸಿನಲ್ಲಿ ಬರ್ತದೆ, ನಾನು ಅಷ್ಟು ಪೂಜೆ ಮಾಡಿದೆ, ಪುನಸ್ಕಾರ ಮಾಡಿದೆ, ಭಕ್ತಿ ಮಾಡಿದೆ, ನನಗೆ ದೇವರು ಒಳ್ಳೆಯದು ಮಾಡಲಿಲ್ಲ ಅಂತ. ಆದರೆ ಆ ಮಾಡುವಂಥ ಸಂದರ್ಭದಲ್ಲಿ ನಾವು ಏನು ಆ ಸ್ವಾರ್ಥ ಅಂತೇಳಿ ಇಟ್ಟುಕೊಂಡಿದ್ದೇವೆ, ಯಾಂತ್ರೀಕೃತವಾಗಿ ನಾವು ಮಾಡಿದ್ದೇವೆ, ಅದು ದೋಷಕ್ಕೆ ಕಾರಣವಾಗುತ್ತದೆ. ಪ್ರಾರ್ಥನೆಗಳು ಕೇವಲ ಅದು ವ್ಯಾವಹಾರಿಕವಾಗುತ್ತದೆ. ಸಾಮಾನ್ಯವಾಗಿ ನಾವು ದೇವಾಲಯಕ್ಕೆ ಹೋಗುವಂಥದ್ದು ದೇವರ ದರ್ಶನಕ್ಕಾಗಿ, ನಮ್ಮ ವ್ಯಾವಹಾರಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಾಗೂ ನಮ್ಮ ಇಷ್ಟಾರ್ಥಗಳ ಸಿದ್ಧಿಗಳಿಗಾಗಿ ಮಾತ್ರವಲ್ಲ, ನಮ್ಮ ಮತ್ತು ಭಗವಂತನ ನಡುವೆ ಇರುವ ಸಂಬಂಧವನ್ನು ಅನುಭವಿಸುವುದಕ್ಕಾಗಿ ಎಂಬ ಸತ್ಯವನ್ನು ನಾವು ತಿಳಿಯಬೇಕು. ಇಲ್ಲಿ ಅಂದರೆ ನಾವು ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಅಂತ ಹೇಳಿದರೆ, ಕೇವಲ ನನಗೆ ಒಳ್ಳೆಯದು ಮಾಡು, ನನ್ನ ಮಕ್ಕಳಿಗೆ ಒಳ್ಳೆಯದು ಮಾಡು, ನನ್ನ ವ್ಯವಹಾರವನ್ನು ವೃದ್ಧಿ ಮಾಡು ಎಂಬಂಥ ಕಾರಣಕ್ಕೆ ಅಲ್ಲ. ಹಾಗಾದರೆ ದೇವಸ್ಥಾನಕ್ಕೆ ಹೋಗುವಂಥ ಅಥವಾ ದೇವರನ್ನು ಕಾಣುವಂಥ ಮುಖ್ಯ ಉದ್ದೇಶ ಅಂದರೆ ನಮ್ಮ ಮತ್ತು ಭಗವಂತನ ನಡುವೆ ಇರುವ ಸಂಬಂಧವನ್ನು, ಆ ಪ್ರೀತಿ ವಿಶ್ವಾಸವನ್ನು ಅನುಭವಿಸುವುದಕ್ಕಾಗಿ ಎಂಬ ಸತ್ಯವನ್ನು ನಾವು ಅರಿಬೇಕು. ಅಲ್ಲಿ ನಮಗೆ ದೇವಸ್ಥಾನಕ್ಕೆ ಹೋದಾಗ ನಮ್ಮ ಎಲ್ಲ ವ್ಯವಹಾರಗಳನ್ನು ನಾವು ಬದಿಗಿಟ್ಟು ಅಲ್ಲಿ ದೇವರು ನಾವು ಇಬ್ಬರ ಒಂದು ಮನಸ್ಸೇ ಅಲ್ಲಿ ಚಿಂತನೆಗೆ ಬರಬೇಕು. ಅಲ್ಲಿ ಬೇರೆ ಯಾವ ವಿಚಾರಗಳು ಕೂಡ ನಮ್ಮನ್ನು ಅಲ್ಲಿ ಕಾಡಲಿಕ್ಕೆ ಬಾರ್ದು, ನಮ್ಮ ಮನಸ್ಸಿಗೆ ಬರಬಾರ್ದು. ಅಲ್ಲಿ ಭಗವಂತನ ಸ್ಮರಣೆ ಭಕ್ತಿ ಮಾಡುವಾಗ ಅಲ್ಲಿ ನೇರವಾಗಿ ಭಗವಂತನಿಗೂ ಮತ್ತು ನಮಗೂ ನೇರವಾದಂಥ ಸಂಬಂಧವನ್ನು ಕಲ್ಪಿಸಿಕೊಳ್ಳುವುದೇ ಅಲ್ಲಿ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಇರುವಂಥ ಮುಖ್ಯ ಉದ್ದೇಶ ಆಗ್ತದೆ. ಅದರಿಂದ ಪ್ರಯೋಜನವೂ ಸಿಗ್ತದೆ, ಆತ್ಮತೃಪ್ತಿ ಉಂಟಾಗ್ತದೆ, ಮನಸ್ಸಿಗೆ ಸಮಾಧಾನ ಸಿಗ್ತದೆ. ಇದು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು, ವಿಚಾರವನ್ನು ತಿಳಿದುಕೊಳ್ಬೇಕು. ಹಾಗೆ ಇದನ್ನು ಅರಿತುಕೊಳ್ಳಲಿಕ್ಕೆ ಆಗದಿದ್ದವನು ಅವನು ಪಶುವಾಗುತ್ತಾನೆ. ಹಾಗೆ ಅಲ್ಲಿ ಇದರಿಂದ ಯಾವುದೇ ಪ್ರಯೋಜನವಿಲ್ಲ. ಈ ರೀತಿಯಾದಂಥ ಪೂರ್ಣ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು. ಇದನ್ನು ನಾವು ಬಹಳಷ್ಟು ನಾವು ಮತ್ತೆ ಕೇಳಬೇಕು, ಮತ್ತೆ ಅರ್ಥ ಮಾಡಿಕೊಳ್ಬೇಕು. ಅದನ್ನು ಸಾಧನೆಯನ್ನು ಜೀವನದಲ್ಲಿ ಮಾಡಬೇಕು. ಆದ್ದರಿಂದ ಅವ ಭಗವಂತನನ್ನು ಅಲ್ಲಿ ಮುಟ್ಟಲಿಕ್ಕೆ, ಅವನ ಸಾನ್ನಿಧ್ಯವನ್ನು ಪಡ್ಕೊಳ್ಳಿಕ್ಕೆ ತನ್ಮೂಲಕ ಅಲ್ಲಿ ಸಾಧ್ಯವಾಗುತ್ತದೆ. ಮನುಷ್ಯರೆಂದು ಯಾರಿಗೆ ಹೇಳುತ್ತಾರೆ ಎಂಬುದಕ್ಕೆ ಒಂದು ಚಿಕ್ಕದಾದಂಥ ಒಂದು ಕಥೆಯ ಮೂಲಕ ಹೇಳಬಹುದು. ಅಂದರೆ ಒಂದು ನಾವು ಸಾಮಾನ್ಯವಾಗಿ ಏನೋ ಪ್ರವಚನ ಮಾಡಿರೋ ಅಥವಾ ಏನೋ ಹೇಳಿದರೆ ಎಲ್ರಿಗೂ ಅರ್ಥ ಆಗುವುದಿಲ್ಲ. ಆದರೆ ಒಂದು ಸುಲಭವಾಗಿ ಒಂದು ಸಣ್ಣ ಕಥೆಯ ಮೂಲಕ ನಾವು ವೀಕ್ಷಕರಿಗೆ ತಿಳಿಸುವುದಾದರೆ, ನೋಡಿ, ಒಂದು ಊರಿನಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು ಇದ್ದರು. ಸಾಮಾನ್ಯವಾಗಿ ಶ್ರೀಮಂತರೇ ಆಗಿದ್ದರು, ಎಲ್ಲ ಆಸ್ತಿವಂತರಾಗಿದ್ದರು. ಆದರೆ ಅಲ್ಲಿ ಅಣ್ಣನಿಗೂ ಮತ್ತು ತಮ್ಮನಿಗೂ ಮದುವೆಯೂ ಆಗಿತ್ತು, ಸಂಸಾರವಂತರೂ ಆಗಿದ್ದರು. ಆದರೆ ಅಣ್ಣನಿಗೆ ಮಾತ್ರ ಮಕ್ಕಳಾಗಿರಲಿಲ್ಲ, ತಮ್ಮನಿಗೆ 2 ಮಕ್ಕಳಿದ್ದರು. ಹೀಗಿರುವಂಥ ಸಂದರ್ಭದಲ್ಲಿ ಅಣ್ಣನಿಗೆ ಅನ್ನಿಸ್ತದೆ, ಇನ್ನೂ ನನಗೆ ಮಕ್ಕಳೇ ಆಗುವುದಿಲ್ವೇನೋ ಅಂತ. ಆತ ಸ್ವಲ್ಪ ಚಿಂತಾಕ್ರಾಂತನಾದರೂ, ಬೇಸರ ಇದ್ದರೂ ಕೂಡ ಆತನಿಗೆ ಒಂದು ಸಮಾಧಾನ ಇತ್ತು, ನನ್ನ ತಮ್ಮನಿಗಾದರೂ 2 ಮಕ್ಕಳಿದ್ದಾವಲ್ವ, ಈ ವಂಶ ಅಂತ ಹೇಳುವಂಥದ್ದು ಉದ್ಧಾರಕ್ಕೆ ಆ 2 ಮಕ್ಕಳು ಸಾಕು, ಮತ್ತೆ ವಂಶ ಅಂತ ಹೇಳುವಂಥದ್ದು ಬೆಳೀತದೆ. ಹೀಗೆ ಆತ ಒಂದು ಸಮಾಧಾನದಲ್ಲಿ ಇದ್ದ. ಅವುಗಳ ಲಾಲನೆ ಪಾಲನೆಯಲ್ಲಿ ಆತ ಸಂತೋಷವನ್ನು ಪಡ್ಕೊಳ್ತಿದ್ದ. ಆದರೆ ತಮ್ಮನ ಮನಸ್ಥಿತಿ ಮಾತ್ರ ಹಾಗಿರಲಿಲ್ಲ.
ಆತನಿಗೆ ಒಂದು ರೀತಿಯಾದಂಥ ಒಳಗೊಳಗೆ ಸಂತೋಷ. ಅಣ್ಣನಿಗೆ ಮಕ್ಕಳು ಇಲ್ಲದ್ದರಿಂದ ಅವನಿಗೆ ಇರುವಂಥ ಆಸ್ತಿ ಪಾಸ್ತಿಗಳೆಲ್ಲವೂ ಕೂಡ ತನಗೂ ತನ್ನ ಮಕ್ಕಳಿಗೂ ಸೇರುತ್ತದೆ. ಇದರಿಂದ ಆತ ಸಂತೋಷ ಪಡ್ತಾ ಇದ್ದ. ಹೀಗಿರುವಂಥ ಸಂದರ್ಭದಲ್ಲಿ ಆ ದೇವರ ದಯದಿಂದಲೂ ದೈವಿಯ ಕೃಪೆಯಿಂದಲೂ ಏನು ಅಣ್ಣನಿಗೂ ಬಹಳ ವರ್ಷಗಳ ನಂತರ ಒಂದು ಸಂತಾನ ಆಗ್ತದೆ. ಈ ವಿಚಾರವನ್ನು ಕೇಳಿದಂತಹ ತಮ್ಮನಿಗೆ ವಿಷ ಕುಡಿದಷ್ಟೇ ಸಂಕಟವೂ ಆಗುತ್ತದೆ. ಅವನ ಮನಸ್ಸಲ್ಲಿತ್ತು ಆ ಆಸ್ತಿ ಎಲ್ಲ ನನ್ನದೇ ಅಂತ ಹೇಳುವಂಥ. ಆತ ಅಲ್ಲಿ ನಿರ್ಧಾರ ಮಾಡಿ ಆಗಿತ್ತು ಅದೆಲ್ಲವೂ ತನ್ನದೇ ಅಂತ. ಹೀಗಿರುವಾಗ ಆತನಿಗೆ ಒಂದು ಪುತ್ರ ಸಂತಾನ ಆಯಿತು ಅಂತಾದಾಗ ಆತ ಸಹಜವಾಗಿ ದುಃಖಕ್ಕೆ ಒಳಪಡ್ತಾನೆ. ಅದನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾದರೆ ಆತ ಸುಮ್ಮನೆ ಅಲ್ಲಿ ಇರಲಿಲ್ಲ. ಆ ಮಗುವಿಗೆ ಒಬ್ಬ ಮಿಠಾಯಿ ಮಾರುವವನ ಒಬ್ಬ ಪರಿಚಯದವನು ಇದ್ದ. ಅವನು ದಿನನಿತ್ಯವೂ ಆ ಮಗುವಿನ ಚಂದವನ್ನು ಕಂಡು ಅದನ್ನು ಆಟ ಆಡಿಸ್ಲಿಕ್ಕೆ ಹೋಗ್ತಿದ್ದ, ಅದನ್ನು ಎತ್ತಿ ಮುದ್ದಾಡಿಸ್ತಿದ್ದ. ಹಾಗೆ ಬರುವಾಗ ತನ್ನಲ್ಲಿದ್ದಂಥ ಮಿಠಾಯಿಯನ್ನು ಕೊಟ್ಟು ಅಲ್ಲಿ ಬರುವಂಥದ್ದು ಒಂದು ಕ್ರಮ ಇತ್ತು. ಇದನ್ನು ಗಮನಿಸಿದಂತಹ ಆ ತಮ್ಮ ಆ ಮಿಠಾಯಿ ಅವನನ್ನು ಕರೆದು ಹೇಳ್ತಾನಂತೆ, ನೀನು ದಿನನಿತ್ಯವೂ ಹೋಗಿ ಆ ಮಗುವನ್ನು ಲಾಲನೆಯನ್ನು ಪಾಲನೆಯನ್ನು ಮಾಡ್ತಿ, ಅದನ್ನು ಎತ್ತಿ ಮುದ್ದಾಡ್ತಿ. ಹಾಗಿರುವಾಗ ನೀನು ಅವರಿಗೆ ಕೊಡುವಂಥ ಮಿಠಾಯಿಯಲ್ಲಿ ಸ್ವಲ್ಪ ವಿಷಯವನ್ನು ನೀನು ಹಾಕಿತು ಅಂತಾದರೆ ನಿನಗೆ ಲಕ್ಷಾನುಗಟ್ಟಲೆ ಹಣವನ್ನು ನಾನು ನಿನಗೆ ಅಲ್ಲಿ ಬಹುಮಾನ ರೂಪವಾಗಿ ಕೊಡುತ್ತೇನೆ ಅಂತ ಹೇಳುವಂಥ ಆಮಿಷವನ್ನು ಅಲ್ಲಿ ಒಡ್ತಾನೆ. ಆದರೆ ಆ ಮಿಠಾಯಿ ಮಾರುವವನು ಮಾತ್ರ ಅದಕ್ಕೆ ಮನಸ್ಸು ಒಪ್ಪದೆ ಆತ ಅಲ್ಲಿ ಉತ್ತರ ಕೊಡುವಂಥದ್ದು, ನಾನು ಮಿಠಾಯಿ ಮಾರುವವನೇ ಹೊರತು ವಿಷ ಮಾರುವವನಲ್ಲ, ನಿನಗೆ ಎಷ್ಟೇ ಹಣವನ್ನು ಕೊಡು, ಅದು ನನಗೆ ಅಗತ್ಯ ಇಲ್ಲ ಅಂತ ಅಲ್ಲಿ ಉತ್ತರವನ್ನು ಕೊಡ್ತಾನೆ. ಹಾಗಾದರೆ ಈ ಕಥೆಯನ್ನು ಕೇಳಿದಂಥ ನಾವು ಇಲ್ಲಿ ಏನು ತಿಳಿದುಕೊಳ್ಳಬಹುದು ಅಂತ ಹೇಳಿದರೆ, ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದ್ದು ಸಂತಾನ ಭಾಗ್ಯವಿಲ್ಲದಿದ್ದರೂ ತಮ್ಮನಿಗೆ ಇದೆಯೆಂದು ಸಂತೋಷ ಪಡುವಂತಹ ಅಣ್ಣ ಅಲ್ಲಿ ಮನುಷ್ಯ ಅಂತ ನಾವು ತಿಳ್ಕೊಳ್ಬೋದು. ನನಗೆ ಸಂತಾನ ಭಾಗ್ಯ ಇಲ್ಲ, ಆದರೂ ತಮ್ಮನಿಗೆ ಉಂಟಲ್ಲ ಅಂತೇಳಿ ಸಂತೋಷ ಪಡುವವನನ್ನು ನಾವು ಮನುಷ್ಯ ಅಂತ ತಿಳ್ಕೊಳ್ಬೋದು. ಹಾಗೆಯೇ ಯಾರದೋ ಮಗುವಿಗೆ ಮಿಠಾಯಿ ಉಣಿಸಿ ಲಕ್ಷ ಲಕ್ಷ ಸಂಪತ್ತು ನಿರಾಯಾಸವಾಗಿ ಅಲ್ಲಿ ತನಗೆ ಸಿಗುತ್ತದೆ ಎಂದು ತಪ್ಪು ಕೆಲಸವನ್ನು ಮಾಡದೆ ಇರುವವನು ಕೂಡ ಅಲ್ಲಿ ಮನುಷ್ಯನೇ ಆಗುತ್ತಾನೆ. ಆದರೆ ತನ್ನದಲ್ಲದ ಆಸ್ತಿಯನ್ನು ತನ್ನದಾಗಿಸಿಕೊಳ್ಳಬೇಕೆಂದು ಅಲ್ಲಿ ವಿಷವನ್ನು ಉಣಿಸಲಿಕ್ಕೆ ಆ ಮುಗ್ಧ ಮಗುವಿಗೆ ವಿಷವನ್ನು ಕೊಡಿಸಲು ಮುಂದಾದಂಥ ತಮ್ಮ ಅಲ್ಲಿ ಮನುಷ್ಯನು ಹೇಗಾದನು ನೋಡಿ. ಅಲ್ಲಿ ಮನುಷ್ಯನಿಗೂ ಅಲ್ಲಿ ಮನುಷ್ಯ ಅಲ್ಲ ಅಂತ ಹೇಳುವವನಿಗೂ ನಾವಿಲ್ಲಿ ವ್ಯತ್ಯಾಸವನ್ನು ಕೊಡ್ಬೋದು. ಅಂದರೆ ನಾವು ಹೇಳುವುದಾದರೆ ಇವರು ಮನುಷ್ಯರು, ಇವನು ಮನುಷ್ಯ ರೂಪದ ರಾಕ್ಷಸ ಅಂತ ನಾವು ಕೇಳಿದರೂ ಅಲ್ಲಿ ತಪ್ಪಾಗಲಿಕ್ಕಿಲ್ಲ. ಅಂದರೆ ಇದೆಲ್ಲ ಕಥೆಗಳಿಂದ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಬಹಳಷ್ಟು ಸುಲಭ ಆಗ್ತದೆ. ಹಾಗೆ ಇದನ್ನು ಸರಿಯಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ಅರ್ಥ ಮಾಡಿಕೊಂಡರೆ ಮನುಷ್ಯರು ಯಾರು ಅಂತ ನಾವು ತಿಳಿದುಕೊಳ್ಳಲಿಕ್ಕೆ ತನ್ಮೂಲಕ ಸಹಾಯವಾಗುತ್ತದೆ. ಹಾಗಾಗಿ ಅದಕ್ಕಾಗಿ ಮನುಷ್ಯರಾದವರು ತಮ್ಮ ಬದುಕಿನ ಕಾಲಾವಧಿಯಲ್ಲಿ ತಮ್ಮ ಜೀವನವನ್ನು ಸುಂದರಗೊಳಿಸಿಕೊಳ್ಬೇಕು. ಯಾರೇ ಆಗಲಿ, ನಮಗೆ ಭಗವಂತ ಇಷ್ಟು ಒಂದು ಸುಂದರವಾದಂಥ ದೇಹವನ್ನು ಕೊಟ್ಟಿದ್ದಾನೆ, ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ, ಒಳ್ಳೆಯ ಪರಿಸರವನ್ನು ಕೊಟ್ಟಿದ್ದಾನೆ. ತಕ್ಕ ಮಟ್ಟಿಗೆ ನಾವು ಅದರಿಂದ ಸುಖವಾಗಿ ಇದ್ದೇನೆ, ಈ ರೀತಿಯಾಗಿ ಮನುಷ್ಯ ಚಿಂತನೆ ಮಾಡಬೇಕು. ಆದರೆ ಈಗಿನ ಕಾಲದಲ್ಲಿ ಹೆಚ್ಚಿನವರು ತಮ್ಮ ಸುಖವನ್ನು ಬಿಟ್ಟು ಇನ್ನೊಬ್ಬರ ಸುಖವನ್ನು ಕಂಡು ಮರುಗುವವರೇ ಹೆಚ್ಚು. ಇದು ದೇವರು ಅಷ್ಟು ಒಳ್ಳೆಯ ಐಶ್ವರ್ಯ ಕೊಟ್ಟರು ಅದನ್ನು ಅನುಭವಿಸುವಂಥ ಯೋಗ್ಯತೆ ಈ ಮನುಷ್ಯರಿಗೆ ಇರುವುದಿಲ್ಲ. ದುಃಖವನ್ನೇ ಪಡುವಂಥದ್ದು, ಯಾಕಂದರೆ ನನಗಿಂತಲೂ ಅವನು ಚೆನ್ನಾಗಿದ್ದಾನೆ ಅಂತ. ಇದು ಬಹಳ ತಪ್ಪು. ಮನುಷ್ಯರಾದವರು ಮಾಡುವಂಥ ಕಾರ್ಯ ಇದಲ್ಲ. ಅದಕ್ಕಾಗಿ ಜೀವನವನ್ನು ನಾವು ಸುಂದರಗೊಳಿಸುವುದನ್ನು ಕಲಿತುಕೊಳ್ಬೇಕು, ಅದನ್ನು ಅನುಭವಿಸಬೇಕು. ಹಾಗೆ ಜೊತೆಗೆ ನಮ್ಮ ಪರಿಸರವನ್ನು ಸುಂದರಗೊಳಿಸಿಕೊಳ್ಳಲು ಪ್ರಯತ್ನಿಸಬೇಕು. ಯಾಕೆ ಪರಿಸರ ಚೆನ್ನಾಗಿರಬೇಕು ಅಂದರೆ, ನಾನು ಒಬ್ಬ ಚೆನ್ನಾಗಿದ್ದರೆ ಚೆನ್ನಾಗಿರಲಿಕ್ಕೆ ಸಾಧ್ಯವಿಲ್ಲ. ಸುತ್ತಮುತ್ತಲಿನವರೆಲ್ಲರೂ ಕೂಡ ಚೆನ್ನಾಗಿದ್ದರೆ ಮಾತ್ರ ನಾನು ಕೂಡ ಚೆನ್ನಾಗಿರಲಿಕ್ಕೆ ಸಾಧ್ಯ. ಅಕ್ಕಪಕ್ಕದವರು ಬಹಳ ಕಷ್ಟದಲ್ಲಿದ್ದರೆ, ನೋವುಗಳಲ್ಲಿ ಇದ್ದರೆ, ಏನೋ ಸಂಕಟದಲ್ಲಿದ್ದರೆ ಆಗ ನಾವು ಆ ಸಂಕಟವನ್ನು ಅನುಭವಿಸಲೇಬೇಕಾಗ್ತದೆ. ಹಾಗೆ ಪರಿಸರ, ಮರ, ಗಿಡ, ಗಾಳಿ, ಬೆಳಕು ಇವೆಲ್ಲವೂ ಕೂಡ ಚೆನ್ನಾಗಿದ್ದಾಗ ಮನುಷ್ಯನ ಜೀವನ ಅಂತ ಹೇಳುವಂಥದ್ದು ಚೆನ್ನಾಗಿ ಬರಲಿಕ್ಕೆ ಅಲ್ಲಿ ಸಾಧ್ಯ ಆಗ್ತದೆ. ಹಾಗೆ ದುರಿತ ಕರ್ಮದಿಂದ ದೂರ ಇದ್ದು ಅನ್ಯರನ್ನು ನಿಂದಿಸುವುದನ್ನು ಬಿಟ್ಟು ಎಲ್ಲರನ್ನು ಪ್ರೀತಿ ವಾತ್ಸಲ್ಯದಿಂದ ಕಾಣಬೇಕು. ನಾವು ಯಾವಾಗಲೂ ಏನೇ ಕಾರಣ ಬರಲಿ ನನ್ನ ಈ ದುಃಖಕ್ಕೆ ಇನ್ನೊಬ್ಬನನ್ನು ನಾವು ಪೆಟ್ಟು ಮಾಡಿ ತರುವಂಥದ್ದು ಅದು ಬಹಳ ತಪ್ಪು. ಯಾಕಂದರೆ ನಮ್ಮ ತಪ್ಪಿಗೆ ಇನ್ನೊಬ್ಬ ಯಾವತ್ತೂ ಕಾರಣನಾಗಲಿಕ್ಕೆ ಸಾಧ್ಯವಿಲ್ಲ. ಅದು ನಮ್ಮ ಭ್ರಮೆ ಅಂತ ಅನ್ನಿಸುತ್ತದೆ. ಹಾಗೆ ನಾವು ಇನ್ನೊಬ್ಬರನ್ನು ಪ್ರೀತಿ ವಾತ್ಸಲ್ಯದಿಂದ ನಾವು ಎಷ್ಟು ಪ್ರೀತಿ ಇನ್ನೊಬ್ಬರಿಗೆ ಕೊಡ್ತೇವೋ ಅಷ್ಟಕ್ಕಿಂತ ಹೆಚ್ಚಿನದಾದಂಥ ಪ್ರೀತಿ ನಮಗೆ ಸಿಗ್ತದೆ. ಕರ್ಮಯೋಗದಲ್ಲಿ ಒಂದು ಮಾತು ಬರ್ತದೆ,
ಈ ಪ್ರಪಂಚದಲ್ಲಿ ಈ ಪ್ರೀತಿ ಅಂತ ಹೇಳುವಂಥದ್ದು ಪ್ರತಿಯೊಂದು ಒಬ್ಬನಲ್ಲೂ ಇರ್ತದೆ, ಅದು ಗುಪ್ತವಾಗಿರ್ತದೆ. ಆದರೆ ಅವರಲ್ಲಿರುವ ಪ್ರೀತಿಯನ್ನು ವ್ಯಕ್ತಪಡಿಸಲು ಪ್ರೌಢರಾಗಿ ಇಲ್ಲದಿರುವುದೇ ಇಲ್ಲಿ ಪ್ರೀತಿಯ ಅವನತಿಗೆ ಕಾರಣ ಅಂತೇಳಿ ಅಲ್ಲಿ ಕರ್ಮಯೋಗದಲ್ಲಿ ಹೇಳುವಂಥದ್ದು. ಹಾಗಾಗಿ ನಮ್ಮಲ್ಲಿರುವ ಪ್ರೀತಿಯನ್ನು ನಿಸ್ವಾರ್ಥವಾಗಿ ಜನರಿಗೆ ಕೊಡುವಂತಹ ಒಂದು ವಿಚಾರವನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕು, ಅದನ್ನು ಅನುಭವಿಸಬೇಕಾಗ್ತದೆ. ಹಾಗೆ ಮಾನವೀಯ ಧರ್ಮ ಇದನ್ನು ನಾವು ಈ ರೀತಿ ಮಾಡುವಂಥದ್ದು, ಅದನ್ನು ನಾವು ಮಾನವೀಯ ಧರ್ಮ ಅಂತ ಹೇಳ್ತೇವೆ, ಮನುಷ್ಯ ಧರ್ಮ ಅಂತ ಹೇಳ್ತೇವೆ. ಹಾಗೆ ಎಲ್ಲರೂ ತನಗಾಗಿ ತಾನು ಮಾತ್ರ ಯಾರಿಗೂ ಆಗದಿದ್ದರೆ, ಅಂದರೆ ಮನುಷ್ಯನೆಲ್ಲ ಮನಸ್ಸಲ್ಲುಂಟು ಎಲ್ಲರೂ ಇರುವುದು ನನಗೋಸ್ಕರವೇ ಅಂತ, ಈ ಪ್ರಪಂಚ ಅಂತ ಹೇಳೋರು ಅಂತ ನನ್ನ ಸುಖಕ್ಕೋಸ್ಕರ ಇರುವುದು ಅಂತಲೇ ಕೆಲವರ ಮನಸ್ಸಿನಲ್ಲಿ ಭಾವನೆ ಅಂತ ಹೇಳುವಂಥದ್ದು ಇರ್ತದೆ. ಹಾಗೆ ತಾನು ಮಾತ್ರ ಯಾರಿಗೂ ಅಲ್ಲ, ಇನ್ನೊಬ್ಬರಿಂದ ಒಳ್ಳೆಯದನ್ನು ನಾವು ಪಡ್ಕೊಳ್ಬೇಕು ಅಂತ ಮನಸ್ಸಲ್ಲಿ ಇರ್ತದೆ, ಆದರೆ ನಾನು ಮಾತ್ರ ಯಾರಿಗೂ ಒಳ್ಳೆಯದನ್ನು ಮಾಡುವ ಆ ಮನಸ್ಸು ಅಂತ ಹೇಳುವಂಥದ್ದು ಮನುಷ್ಯರಿಗೆ ಇಲ್ಲ. ಅದು ಅಧರ್ಮ ಅಂತ ಅನ್ನಿಸುತ್ತದೆ, ಮನುಷ್ಯ ಧರ್ಮವಾಗಲಾರದು. ಆತನನ್ನು ಮನುಷ್ಯನೆಂದೂ ಕೂಡ ಯಾರು ಕರೀಲಿಕ್ಕೆ ಅಲ್ಲಿ ಸಿದ್ಧರಾಗೋದಿಲ್ಲ. ಶಿವಾಜಿಯ ಗುರುಗಳಾದಂಥ ಸಮರ್ಥ ರಾಮದಾಸರು ತಮ್ಮ ಶಿಷ್ಯರೊಡನೆ ಸಂಚಾರ ನಡೆಸ್ತಿದ್ರು. ಹಾಗಾದರೆ ಮನುಷ್ಯರು ಹೇಗಿರಬೇಕು ಅಂತ ಹೇಳುವುದಕ್ಕೆ ಇದೂ ಒಂದು ಕೂಡ ಬಹಳ ಉತ್ತಮವಾದಂಥ ಒಂದು ನಿದರ್ಶನ. ಅವರು ಶಿಷ್ಯರೊಂದಿಗೆ ಸಂಚಾರವನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಬಹಳಷ್ಟು ಬೆಳಿಗ್ಗೆ ಬೇಗ ಹೊರಟಿರಬೇಕು. ಆ ಶಿಷ್ಯರಿಗೆ ಹಸಿವು, ಬಾಯಾರಿಕೆ ಇತ್ಯಾದಿಗಳು ಆಗ್ತಿತ್ತು. ಸಮರ್ಥ ರಾಮದಾಸರು ಯಾವುದೋ ಒಂದು ಹಳ್ಳಿಯ ಕಡೆಯಲ್ಲಿ ಹೋಗ್ತಿರುವಂಥ ಸಂದರ್ಭದಲ್ಲಿ ಬಳಲಿ ಬಾಯಾರಿಕೆಯಿಂದ ಕಂಗೆಟ್ಟಂಥ ಶಿಷ್ಯರು ಯಾವುದೋ ಒಂದು ಕಬ್ಬಿನ ಗದ್ದೆಯನ್ನು ಕಾಣ್ತಾರಂತೆ. ಆಗ ಗುರುಗಳಲ್ಲೂ ಕೇಳದೆ ತನ್ನ ಹಸಿವನ್ನು ನಿವಾರಿಸಿಕೊಳ್ಳುವುದಕ್ಕಾಗಿ, ಬಾಯಾರಿಕೆಯನ್ನು ಕಳೆಯುವುದಕ್ಕಾಗಿ ಹೋಗಿ ಆ ಕಬ್ಬಿನ ಜಲ್ಲೆಯನ್ನು ಮುರಿದು ತಿಂತಾರಂತೆ. ಇದನ್ನು ಕಂಡಂತಹ ಆ ಕಬ್ಬಿನ ಗದ್ದೆಯ ಮಾಲೀಕ ಇವರನ್ನು ತಡೆದು ನಿಲ್ಲಿಸಿ ಅಲ್ಲಿ ಸರಿಯಾಗಿ ಅವರಿಗೆ ಬುದ್ಧಿಯನ್ನು ಕಲಿಸುವಂಥದ್ದು, ನಿಂದನೀಯವಾದಂಥ ಮಾತುಗಳನ್ನು ಹೇಳುವಂಥದ್ದು, ಹೀಗೆ ಚೆನ್ನಾಗಿ ಬಡಿದು ಅಲ್ಲಿ ಅವಮಾನಿಸಿದನು ಅಂತ ಹೇಳ್ತಾರೆ. ಹಾಗಿರುವಂಥ ಸಂದರ್ಭದಲ್ಲಿ ಆಗ ಸಮರ್ಥ ರಾಮದಾಸರು ಯಾವುದೇ ರೀತಿಯಾದಂಥ ಉತ್ತರವನ್ನು ಕೊಡದೆ ಅವರು ಮರಳಿ ಬರ್ತಾರೆ. ಆದರೆ ಈ ವಿಚಾರ ಮಾತ್ರ ಶಿವಾಜಿ ಮಹಾರಾಜನಿಗೆ ಗೊತ್ತಾಗ್ತದೆ. ಅಯ್ಯೋ, ನಮ್ಮ ಗುರುಗಳಿಗೆ ಈ ರೀತಿಯಾದಂಥ ಅಪಮಾನ ಆಯಿತು, ಶಿಷ್ಯರಿಗೆ ಅವಮಾನ ಆಯಿತು ಅಂತ ತಿಳಿದು ಆ ಗದ್ದೆಯ ಮಾಲೀಕನನ್ನು, ಯಾರ ಕಬ್ಬನ್ನು ಬೆಳೆಸಿದ್ದಾರೆ ಅವನ ಮಾಲೀಕನನ್ನು ಕರೆಸಿ ಅಲ್ಲಿ ಕೇಳ್ತಾರಂತೆ, ಗುರುಗಳೇ, ನಿಮಗೆ ಅವಮಾನಪಡಿಸಿದಂತಹ ಇವನಿಗೆ ನಾವು ಯಾವ ರೀತಿಯಾದಂಥ ಶಿಕ್ಷೆ ಕೊಡ್ಬೋದು, ನೀವು ಹೇಳಿದಂಥ ಶಿಕ್ಷೆಯನ್ನು ನಾನು ಕೊಡ್ತೇನೆ ಅಂತ. ಆಗ ಸಮರ್ಥ ರಾಮದಾಸರು ಹೇಳ್ತಾರಂತೆ, ನನ್ನ ಜೊತೆಯಲ್ಲಿ ಈ 10 ಮಂದಿ ಶಿಷ್ಯರಿಗಿದ್ದರು, 10 ಜಲ್ಲೆಗಳನ್ನು ಅವರು ನಾಶ ಮಾಡಿದರು, ಅದಕ್ಕೆ ಸರಿಯಾದ ಶಿಕ್ಷೆಯನ್ನು ಅವನು ಕೊಟ್ಟಿದ್ದಾನೆ, ಅದಕ್ಕೆ ನನಗೆ ಬೇಸರ ಇಲ್ಲ. ಅದಕ್ಕಾಗಿ ಏನು ಶಿಕ್ಷೆಯನ್ನು ಕೊಡಬೇಕು ಅಂತ ಕೇಳಿದ್ದಕ್ಕೆ ನಾನು ಹೇಳುವಂಥದ್ದು, ನೀನು 10 ಗ್ರಾಮಗಳನ್ನು ಅವನಿಗೆ ದಾನವಾಗಿ ಕೊಡು, ಯಾಕಂದರೆ ನಾವು ತಪ್ಪು ಮಾಡಿದ್ದೇವೆ, ಅವನಿಗೆ ದಾನವಾಗಿ ಕೊಡು ಎಂಬಂಥ ಆಜ್ಞೆಯನ್ನು ಅಲ್ಲಿ ಮಾಡ್ತಾರೆ. ಅಂದರೆ ನಾವು ಈ ಮನುಷ್ಯರೆಂದು ಯಾರಿಗೆ ಹೇಳುತ್ತಾರೆ ಅಂದರೆ ಈ ರೀತಿಯಾದಂತಹ ಗುಣವುಳ್ಳವರನ್ನು ನಾವು ಮನುಷ್ಯರಂತ ಕರಿತೇವೆ. ಹಾಗಾಗಿ ವೀಕ್ಷಕರೇ, ನಾವು ಕೂಡ ಅಷ್ಟೇ ನಮ್ಮ ನಿತ್ಯ ಜೀವನದಲ್ಲಿ ಇನ್ನೊಬ್ಬರ ತಪ್ಪುಗಳನ್ನು ಎತ್ತಿ ತೋರಿಸದೆ ಮಾನವೀಯ ಗುಣಗಳನ್ನು ನಾವು ಬೆಳೆಸಿಕೊಳ್ಳುವ ಮೂಲಕ ಸದಾ ಇನ್ನೊಬ್ಬರ ಒಳಿತಿಗಾಗಿ, ಇನ್ನೊಬ್ಬರ ಸಂತೋಷಕ್ಕಾಗಿ ನಾವು ಕೆಲಸ ಮಾಡಿದಾಗ ನಾವು ದೇವರ ಸನಿಹಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಕೂಡ ಮನುಷ್ಯರಾಗ್ತೀರಿ. ಮನುಷ್ಯರೆಂದರೆ ಯಾರು ಎಂಬುದಕ್ಕೆ ಸರಿಯಾದ ಉತ್ತರ ಅಂತ ಹೇಳುವಂಥದ್ದು ಇದೇ ಎನ್ನುತ್ತೆ ಈ ಪ್ರವಚನ ಕೇಳಿದ ನಿಮಗೆಲ್ಲರಿಗೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಿಲ್ಲ ಎಂಬಂಥ ಪ್ರಾರ್ಥನೆಯೊಂದಿಗೆ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತಸ್ಸತ್.